ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಡೈಲಿ ವೊಕ್ಯಾಬ್ಯುಲರಿ ಬಂದು ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದನ್ನು ನಾನು ಕವರ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಪಿ ಅಂತ ಬರಬೇಕು. PROMULGATED promulgated. ಇದರದ್ದು ಪ್ರೊನೌನ್ಸಿಯೇಷನ್ ನೋಡ್ರಿ, promulgated. ಸೊ ಇದರ ಮೀನಿಂಗ್ ನೋಡ್ಬೇಕಾದ್ರೆ ಪ್ರಮೋಟ್ ಆರ್ ಮೇಕ್ ವೈಡ್ಲಿ ನೋನ್, ಪ್ರಮೋಟ್ ಆರ್ ಮೇಕ್ ವೈಡ್ಲಿ ನೋನ್ ಆ್ಯನ್ ಐಡಿಯಾ ಆರ್ ಕಾಸ್, ಆ್ಯನ್ ಐಡಿಯಾ ಆರ್ ಕಾಸ್. ಸೊ ಇದ್ರ ಮೀನಿಂಗ್ ಏನ್ರಿ ನೋಡ್ರಿ, ಪ್ರಮೋಟ್ ಅಂದ್ರೆ ಪ್ರಚಾರ ಮಾಡು, ಇನ್ನು ಮೇಕ್ ವೈಡ್ಲಿ ನೋನ್ ಆ್ಯನ್ ಐಡಿಯಾ ಆರ್ ಕಾಸ್ ವ್ಯಾಪಕವಾಗಿ ತಿಳಿಪಡಿಸುವುದು. ಮೇಕ್ ವೈಡ್ಲಿ ನೋನ್ ಅಂದ್ರೆ ವ್ಯಾಪಕ, ವೈಡ್ಲಿ ಮೀನ್ಸ್ ವ್ಯಾಪಕ, ತಿಳಿಪಡಿಸೋದು. ಆ್ಯನ್ ಐಡಿಯಾ, ಐಡಿಯಾ ಮೀನ್ಸ್ ವಾಟ್, ಕಲ್ಪನೆ, ಅಥವಾ ಕಾಸ್ ಮೀನ್ಸ್ ಕಾರಣ. ಸೊ ಇನ್ನು ಸಿನೋನಿಮ್ಸ್ ಬಂದು ಮೇಕ್ ನೋನ್, ಮೇಕ್ ಪಬ್ಲಿಕ್, ಪಬ್ಲಿಸಿಸ್, ಪಬ್ಲಿಸಿಸ್. ಮೇಕ್ ನೋನ್, ಮೇಕ್ ಪಬ್ಲಿಕ್, ಮೇಕ್ ಪಬ್ಲಿಸಿಸ್. ಸೊ ಇಲ್ಲಿ ನೋಡ್ರಿ ಸಿನೋನಿಮ್ಸ್ ಬಂದು ಮೇಕ್ ನೋನ್, ಮೇಕ್ ಪಬ್ಲಿಕ್, ಆಮೇಲೆ ಪಬ್ಲಿಸೈಸ್. ಪಬ್ಲಿಸೈಸ್ ಇನ್ನೊಂದು ಸರ್ಕ್ಯುಲೇಟೆಡ್ ಅಂತ ಹೇಳಿ ಆಗುತ್ತೆ. ಸೊ ಮೇಕ್ ನೋನ್ ಅಂದರೆ ಏನು ಮಾಡೋದು, ಮೇಕ್ ನೋನ್ ಅಂದರೆ ತಿಳಿಪಡಿಸೋದು, ಎಲ್ಲರಿಗೆ ಒಂದು ವಿಷಯದ ಬಗ್ಗೆ ತಿಳಿಪಡಿಸೋದು. ಆಮೇಲೆ ಮೇಕ್ ಪಬ್ಲಿಕ್ ಸಾರ್ವಜನಿಕಗೊಳಿಸುವುದು. ಆಮೇಲೆ ಪಬ್ಲಿಸೈಸ್ಡ್ ಪ್ರಚಾರ ಮಾಡೋದು, ಪಬ್ಲಿಸೈಡ್ ಮೀನ್ಸ್ ಪ್ರಚಾರ ಮಾಡುವುದು. ಇನ್ನು ಆ್ಯಂಟೋನಿಮ್ಸ್, ಸೊ ನೆಕ್ಸ್ಟ್ ಇದರ ಆ್ಯಂಟೋನಿಮ್ಸ್ ಕನ್ಸಿಯಲ್ಡ್, ಕವರ್ಡ್, ಆಮೇಲೆ ಹಿಡ್. ಕನ್ಸಿಯಲ್ಡ್ ಮೀನಿಂಗ್ ಏನಂದ್ರೆ ಮರೆಮಾಚುವಿಕೆ, ಅಂದ್ರೆ ಅದನ್ನು ಮುಚ್ಚಿಬಿಡೋದು. ಕವರ್ಡ್ ಅಂದರೆ ಮುಚ್ಚಿದ, ಹಿಡ್ ಅಂದರೆ ಮರೆ ಮಾಡಲಾಗಿದೆ. ಇನ್ನು ಈ ಪ್ರೊಮಲ್ಗೇಟೆಡ್ ಒಂದು ಯೂಸೇಜ್ ನೋಡೋಣ ನಾವು. ದೀಸ್ ಅಬ್ಜೆಕ್ಟಿವ್ಸ್ ಹ್ಯಾವ್ ಟು ಬಿ ಪ್ರೊಮಲ್ಗೇಟೆಡ್ ವಿತಿನ್ ದ ಆರ್ಗನೈಜೇಷನ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಇಟ್. These objectives have to be promulgated within the organization. ಇದರ ಮೀನಿಂಗ್ ಏನಂದ್ರೆ ಈ ಉದ್ದೇಶಗಳನ್ನು ಸಂಸ್ಥೆಯೊಳಗೆ ಘೋಷಿಸಬೇಕು. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೀವು ನೋಡ್ರಿ ಡೈಲಿ ವೊಕ್ಯಾಬ್ಯುಲರಿ ಒಂದೊಂದು ವರ್ಡಿಂದ ಈ ಪ್ರೊಮಲ್ಗೇಟೆಡ್ ಅನ್ನೋ ಒಂದೇ ವರ್ಡ್ ಅದ, ಅಲ್ಲಿ ಮೀನಿಂಗ್ ಒಳಗೆ ನಾವು 2-3 ವರ್ಡ್ ತಿಳ್ಕೊತೀವಿ. ಸಿನೋನಿಮ್ಸ್ ಒಳಗಡೆ 2-3 ವರ್ಡ್, ಆ್ಯಂಟೋನಿಮ್ಸ್ ಒಳಗಡೆ 2-3 ವರ್ಡ್, ಮತ್ತು ಸೆಂಟೆನ್ಸ್ ಯೂಸೇಜ್ ಒಳಗೆ ತಿಳ್ಕೊಳ್ಳೋದ್ರಿಂದ ಡೈಲಿ ನಮಗೆ ಗೊತ್ತಿಲ್ಲಾರ್ದಂಗೆ ನಮ್ಮ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನೀವು ಎಲ್ಲರೂ ದಯವಿಟ್ಟು ಈ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.